ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 3 ಅಂದರೆ FA 3ರ ಪ್ರಶ್ನೆ ಪತ್ರಿಕೆಯನ್ನು 15 ಅಂಕಗಳಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಸೊ ನಮ್ಮ ಕಡೆ 5ನೇ ತರಗತಿಯಲ್ಲಿ ಕನ್ನಡ ಆಗಿರ್ಬೋದು, EVS ಆಗಿರ್ಬೋದು ಮತ್ತು ಇಂಗ್ಲೀಷ್ ಈ 3 ವಿಷಯದಲ್ಲಿ ನಿಮಗೆ LBAಗಳು ಸಿಗ್ತವೆ. ಆಮೇಲೆ FA 3 ಕ್ವಶನ್ ಪೇಪರ್ಗಳ PDFಗಳು ಕೂಡ ಸಿಗ್ತವೆ. ಸೊ ಜಸ್ಟ್ ಬೇಕಾದರೆ ತಾವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನ ನೀವೇನು ಮಾಡಬೇಕಾಗ್ತದೆ, ಪರ್ಚೇಸ್ ಮಾಡಬೇಕಾಗ್ತದೆ. ಸೊ 9964050759 ಅಂತಕ್ಕಂಥದ್ದು ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು, ಅವುಗಳನ್ನು ನಿಮಗೆ ಕಳಿಸ್ತಾರೆ. ಓಕೆನಾ? ಪ್ರಶ್ನೆ ಪತ್ರಿಕೆ ಹೇಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನು ಡೀಟೇಲಾಗಿ ತೋರಿಸ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಿದ್ರಿ. ಇಂಗ್ಲೀಷ್, EVS, ಮ್ಯಾಥ್ಸ್ ವಿಡಿಯೋಗಳು ಕೂಡ ಬೇಗನೆ ಬರ್ತವೆ. ಫಸ್ಟ್ ಒನ್ ಉದ್ದೇಶ ಆಧಾರಿತ ಅಂಕಹಂಚಿಕೆ. ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 6, ಅಭಿವ್ಯಕ್ತಿಗೆ 3, ಒಟ್ಟಾರೆ 15 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ ಬಳಕೆ ಮಾಡಿದ್ದೀವಿ. ಅತಿ ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟಾರೆ 15 ಅಂಕ. ಇನ್ನು ಕಠಿಣತೆಯ ಮಟ್ಟ ಆಧರಿಸಿ ಅಂಕಹಂಚಿಕೆಗಳನ್ನು ನೋಡೋದಾದರೆ ಸರಳ 6, ಸಾಧಾರಣ 6, ಕಠಿಣ 3, ಒಟ್ಟಾರೆ 15 ಅಂಕ. ಇನ್ನು ಪಾಠಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಇಷ್ಟು ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆ ಇದೆ. ಪಂಜರ ಶಾಲೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಮಲ್ಲಜ್ಜಿಯ ಮಳಿಗೆಯಲ್ಲಿ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ಕರಡಿ ಕುಣಿತ ಪದ್ಯ ಇದೆ, 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಮಗುವಿನ ಮೊರೆ 1 ಅಂಕದ 3 ಪ್ರಶ್ನೆ 3 ಅಂಕ. ಪೂರಕ ಪಾಠ ನನ್ನ ರಟ್ಟೆಯ ಬಲ 2 ಅಂಕದ 1 ಪ್ರಶ್ನೆ 1 ಪ್ರಶ್ನೆ 2 ಅಂಕ. ಸೊ ಟೋಟಲಿ ಏನು ಮಾಡಿದ್ದೀವಿ, 1 ಅಂಕದ 6 ಪ್ರಶ್ನೆ, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳು ಮತ್ತು 15 ಅಂಕಗಳ ಮೇಲೆ ಈ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಸೊ ಡೈರೆಕ್ಟಾಗಿ ನಾನು ನಿಮಗೆ ಪ್ರಶ್ನೋತ್ತರ ಪತ್ರಿಕೆಗೆ ಬರ್ತೀನಿ. ಮೂರನೇ ರೂಪನಾತ್ಮಕ ಮೌಲ್ಯಮಾಪನ FA 3 ನವೆಂಬರ್ ಡಿಸೆಂಬರ್ 2025-26 LBA ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ತರಗತಿ 5ನೆಯ ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 15, ಅವಧಿ 45 ನಿಮಿಷವರೆಗಾದರೂ ಕೂಡ ಕೊಡಬಹುದು. ಮೊದಲ ಪ್ರಶ್ನೆ, ಕೆಳಗಿನ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಬೇಕು. 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲನೇದು, ರಾಮನಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರು. A ಪ್ರಥಮ, B ತೃತೀಯ, C ಸಪ್ತಮಿ, D ಷಷ್ಠಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B ತೃತೀಯ. ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ. ಓಕೆನಾ? ಇನ್ನು ಎರಡನೇದು, ಅರಿಯಲಿಲ್ಲ ಆರಲಿಲ್ಲ ಅಂತ ಇದೆ. ಸೊ ಅರಿಯಲಿಲ್ಲ ಆರಲಿಲ್ಲ ಅದಕ್ಕೆ ಸರಿಯಾಗಿ ಯಾವುದು ಸೂಕ್ತ ಆಗ್ತದೆ? ಬಾಳನಾವೆ, ಬಾಳ ಹೂವು, ಬಾಳ ಹೊರತೆ, ಬಾಳ ಹನತೆ. ಸೊ ಆನ್ಸರ್ ಈಸ್ ಬಾಳ ಹನತೆ ಅನ್ನೋದು ಸರಿಯಾದ ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಕೊಡಬೇಕು. 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ, ವರತೆ ಪದದ ಅರ್ಥವನ್ನು ಬರಿಬೇಕಾಗಿತ್ತು. ಸೊ ವರತೆ ಅಂದರೆ ನೀರು ಜಿನುಗುವ ತಗ್ಗು. 4ನೇ ಪ್ರಶ್ನೆ, ರೈತನು ಗದ್ದೆಯಲ್ಲಿ ದುಡಿಯುವನು. ಈ ವಾಕ್ಯದಲ್ಲಿ ಕ್ರಿಯಾಪದವನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ದುಡಿಯುವನು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಕ್ರಿಯಾಪದ ಆಗ್ತದೆ, ರೈತ ಅನ್ನೋದು ಕರ್ತೃ ಆಗ್ತದೆ, ಗದ್ದೆ ಅನ್ನೋದು ಕರ್ಮಪದ ಆಗ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಕೂಡ 2 ಪ್ರಶ್ನೆಗಳನ್ನು ಇಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ಕರಡಿಯು ಯಾರನ್ನು ಕಂಡಿದೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಕರಡಿಯು ರಾಮಕೃಷ್ಣ ಕಲ್ಕಿಯನ್ನು ಕಂಡಿದೆ ಅನ್ನೋದು ಇತ್ತು. 6ನೇ ಪ್ರಶ್ನೆ, ಮಗುವಿನ ಮೊರೆ ಪದ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದರು. ಸೊ ಮಗುವಿನ ಮೊರೆ ಪದ್ಯವನ್ನು ಬರೆದ ಕವಿಯ ಹೆಸರೇನಪ್ಪ ಅಂದರೆ ಸಿದ್ದಯ್ಯ ಪುರಾಣಿಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 6 ಅಂಕಗಳನ್ನು ಗಳಿಸ್ಬೋದು. ಪ್ರಶ್ನೆ 7, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಅಂತ ಒಂದು ಪ್ರಶ್ನೆ ಇದೆ. ಉತ್ತರ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ, ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿನಿ, ರಕ್ಷಕರ ಕುಕಿತಿರ, ಸಂಸ್ಕೃತ ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯವೂ ಗೊತ್ತಿಲ್ಲ, ಒಂದೆರಡರ ಮಗ್ಗಿ ಕೂಡ ಬರೋದಿಲ್ಲ ಅಂತ ಹೇಳಿದ ಅನ್ನೋದನ್ನು ಉತ್ತರ ಇತ್ತು. ಅದನ್ನು ಸ್ವಲ್ಪ ನೋಡ್ಕೊಡ್ರಿ. 8ನೇ ಪ್ರಶ್ನೆ, ದ ರಾ ಬೇಂದ್ರೆ ಅವರಿಗೆ ದೊರೆತ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ದ ರಾ ಬೇಂದ್ರೆ ಅವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಅಂತ ಬರೆದ್ರೆ ಸಾಕು. ಇನ್ನು 9ನೇ ಪ್ರಶ್ನೆ, ರೈತರು ಬಳಸುವ ಉಪಕರಣಗಳ ಹೆಸರನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೇಗಿಲು, ಎತ್ತು, ಗುದ್ದಲಿ,
ಕೂರಿಗೆ ಅನ್ನೋದನ್ನು ನೀವು ಬರಿಬೋದು. ಇನ್ನು ಯಾವುದಾದ್ರೂ ಒಂದು ಪತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಏನಿತ್ತಂದರೆ ನಿಮ್ಮ ತಂದೆಯವರಿಗೆ ಶಾಲೆ ವಿಶೇಷತೆಗಳನ್ನು ತಿಳಿಸಿ ಒಂದು ಪತ್ರ ಬರೀರಂತ 3 ಅಂಕಕ್ಕೆ ಕೇಳಿತ್ತು. ಈ ಪತ್ರ ಬರೆಯುವಾಗ ಸೊ ಈ ಕಡೆ ಕ್ಷೇಮ ಇರಬೇಕು, ಓಕೆನಾ, ಕ್ಷೇಮ. ಆಮೇಲೆ ಇಲ್ಲಿ ನಿಮ್ಮ ಹೆಸರು ಬರಿಬೇಕು, ನಿಮ್ಮ ತರಗತಿ, ಶಾಲೆ ಹೆಸರು, ದಿನಾಂಕ ಬರೀಬೇಕು. ಈ ಕಡೆ ಪತ್ರದ ಸಂಬೋಧನೆ ಬರೀಬೇಕು. ತಂದೆ ಅಂತಂದರೆ ತೀರ್ಥರೂಪ ತಂದೆಯವರಿಗೆ ಅಂಥದ್ದನ್ನು ಇಲ್ಲಿ ಹಾಕಬೇಕು. ಆವಾಗ ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ಶಾಲೆಯಲ್ಲಿ ಕಟ್ಟಡಗಳು, ಉದ್ಯಾನವನ, ಶಿಕ್ಷಕರು, ವಿದ್ಯಾರ್ಥಿಗಳು, ಊರಿನ ಪರಿಸರ, ಸೌಲಭ್ಯಗಳ ಬಗ್ಗೆ ಎಲ್ಲವನ್ನು ನೀವೇನು ಮಾಡಬೇಕು, ಬರಿಬೇಕು. ಸೊ ಲಾಸ್ಟಿಗೆ ಇಲ್ಲಿ ಏನು ಬರೀತೀರಪ್ಪ ಅಂತಂದರೆ ನಮಸ್ಕಾರಗಳಂತ ಬರಿಬೇಕು. ಆಮೇಲೆ ಲಾಸ್ಟಿಗೆ ಏನಾಗ್ತೀರಪ್ಪ ಅಂದರೆ ಹೊರ ವಿಳಾಸವನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಕೊಡಬೇಕಾಗ್ತದೆ. ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂದರೆ ವಿಶೇಷವಾಗಿ ನೀವು ಬರೀತಕ್ಕಂಥ ಪತ್ರದಲ್ಲಿ ಆರಂಭ ಇರಬೇಕು, ಓಕೆನಾ, ಸಂಬೋಧನೆ ಇರಬೇಕು, ಪತ್ರದ ಒಡಲಿರಬೇಕು, ಮುಕ್ತಾಯ ಮತ್ತು ಹೊರ ವಿಳಾಸ ಅಂಶಗಳನ್ನು ಹಾಕಿನೇ ಪತ್ರವನ್ನು ಕಂಪ್ಲೀಟ್ ಮಾಡಬೇಕು. ಇಷ್ಟೇ ಇತ್ತು ಈ ವಿಡಿಯೋ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.